ರಣವಿಕ್ರಮನ ರಹದಾರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಸುಗುಣ. ರಣವಿಕ್ರಮ ಅನ್ನುವಂಥ ಟೈಟಲ್ ಎಷ್ಟು ಪವರ್ಫುಲ್ ಆಗಿದೆಯೋ ನಮ್ಮ ಕಾರ್ಯಕ್ರಮನೂ ಕೂಡ ಅಷ್ಟೇ ಪವರ್ಫುಲ್ ಆಗಿರಬೇಕು ಅಂತ ನಾವೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಈ ಕಾರ್ಯಕ್ರಮನ ಪ್ಲಾನ್ ಮಾಡಿದ್ದೀವಿ. ಏನು ಗೊತ್ತಾ, ಫಾಸ್ಟ್ ಕ್ವಶನ್ಸ್ ಫಾಸ್ಟ್ ಆನ್ಸರ್, ನೇರ ಪ್ರಶ್ನೆ ನೇರ ಉತ್ತರ. ಬನ್ನಿ ಹಾಗಾದರೆ ರಣವಿಕ್ರಮನ ಬಗ್ಗೆ ನೀವು ಏನೇನು ಕೇಳಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನ ಹೇಳ್ತಾರೆ ಇವತ್ತು. ಡೆಫಿನೆಟ್ಲಿ ಇನ್ಯಾರಿರ್ತಾರೆ ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ. ಮೊದಲಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ಚಿತ್ರದ ಸೂತ್ರಧಾರ ಪವನ್ ಒಡೆಯರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ರಣವಿಕ್ರಮ ಅನ್ನೋ ಟೈಟಲ್ ಈ ಸಿನಿಮಾಗೆ ಯಾಕೆ ಸೂಕ್ತ ಅನ್ನಿಸ್ತು? ಅದು ಆ್ಯಕ್ಚುಲಿ ನಾನು ಒನ್ಲೈನಲ್ಲಿ ನಾನು ಆನ್ಸರ್ ಹೇಳೋಕ್ಕಾಗಲ್ಲ, ಅದಕ್ಕೆ ಫುಲ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು. ಗೋವಿಂದ ಹನುಮ ಸಿನಿಮಾ ಮಾಡಾಗಿತ್ತು, ಒಂದು ದಿವಸ ಸ್ನಾನ ಮಾಡ್ತಾ ಇದ್ದೆ. ಸ್ನಾನ ಮಾಡ್ಬೇಕಾದ್ರೆ ಹಿಂಗೆ ಟೈಟ್ಲು ಅಕಸ್ಮಾತ್ ಪುನೀತ್ ಸರ್ಗೆ ಏನಾದರೂ ಕತೆ ಹೇಳೋ ಅವಕಾಶ ಬಂದರೆ ಹೆಂಗೆ ರೆಡಿ ಆಗಬೇಕು ಅಂತ ಒಂದು ಟೈಟ್ಲು ಪವರ್ ಜಬರ್ದಸ್ತ್ ಟೈಟ್ಲ್ ಇರಬೇಕು ಅಂತ ಸುಮ್ಮನೆ ರಣವಿಕ್ರಮ ಅಂದ್ಬಿಟ್ಟಿದ್ರೆ ಹೆಂಗಿರುತ್ತೆ. ಸೊ ಟೈಟ್ಲ್ ಇಟ್ಕೊಂಡು ಸ್ಟೋರಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಿ. ಇನ್ನು ಪುನೀತ್ ಅವರು ಕಾಲ್ ಶೀಟ್ ಸಿಕ್ಕಿಲ್ಲ, ಅದಕ್ಕೆ ಮುಂಚೆನೆ ಬಂದಂತ ಟೈಟಲ್ ರಣವಿಕ್ರಮ. ಓಕೆ, 2 years ಅದು ಬಂದಿದ್ದು ಟೈಟ್ಲ್. ಪವನ್ ಅವ್ರ ಬಗ್ಗೆ ಇಂಪ್ರೆಸ್ ಆಗಿದ್ದು ಹೇಗೆ, ಮತ್ತೆ ರಣವಿಕ್ರಮ ಸಿನಿಮಾಗೆ ಒಂದು ಕತೆನ ಕೇಳಿದಾಗ ನೀವು ಹೇಗೆ ಇಂಪ್ರೆಸ್ ಆದ್ರಿ, ಯಾಕೆ ಇಂಪ್ರೆಸ್ ಆಯ್ತು? ಮೊದಲನೇದಾಗ ಅವ್ರ ಕತೆ ಬಂದು ಹೇಳ್ತೀನಿ ಅಂದಾಗ ನನ್ನ ಫ್ರೆಂಡ್ ಕುಮಾರ್ ಇದಾರಲ್ಲ, ಅವ್ರು ಬಂದು ಕೇಳಿದರು. ಫಸ್ಟು ಅವ್ರು ಬಂದು ಒಂದು ಕತೆ ಹೇಳಬೇಕಂತೆ, ಈ ಥರ ಜಯಣ್ಣ ಅವ್ರ ಪ್ರೊಡಕ್ಷನ್ಗೆ ಗೂಗ್ಲಿ ಡೈರೆಕ್ಟ್ ಮಾಡಿದವರು, ಗೋವಿಂದ ಹನುಮ ಡೈರೆಕ್ಟ್ ಮಾಡಿದ್ರು. ಗೋವಿಂದ ಹನುಮ ನನಗೆ ಹಾಡು ಭಾರಿ ಫೇವ್ರೇಟ್ ಹಾಡು, ಆ್ಯಕ್ಚುಲಿ ಯಾರಿಗೆ ಆಗುತ್ತೈತೆ. ಆಮೇಲೆ ಗೂಗ್ಲಿ ಮಾಡಿದಾಗ ನಾನು 2-3 ಸಾಂಗ್ಗಳು ಮಾತ್ರ ನೋಡಿದ್ದೆ, ಸಿನಿಮಾ ನೋಡೋ ಅವಕಾಶ ಸಿಕ್ಕಿರಲಿಲ್ಲ ಇನ್ನು. ಬಟ್ ಅವ್ರು ಬಂದು ಕತೆ ನರೇಟ್ ಮಾಡಬೇಕು ಅಂದಾಗ ಬಂದು ಇಲ್ಲ ಮಾತಾಡ ಕೇಳಿ ಬನ್ನಿ ಕತೆ ಹೇಳಿ ನಾನು ಕೇಳ್ತೀನಿ ಅಂತ ಹೇಳಿ. ನಾನು ಪವನ್ ರಾಘಣ್ಣ ಐ ಥಿಂಕ್ ಆಲ್ ಆಫ್ ಅಸ್ ಹರ್ಟ್ ಟುಗೆದರ್ ಒಟ್ಟಿಗೆ ಕೂತ್ಕೊಂಡು ಕತೆ ಕೇಳಿದ್ವಿ. ಅವ್ರ ಕತೆ ಕೇಳಿದ ತಕ್ಷಣ ಮೊದಲನೇ ಹಾಫ್ ಅಂದರೆ ಫಸ್ಟ್ ಹಾಫು ಮಾಡಾದ್ಮೇಲೆ ಸೆಕೆಂಡ್ ಹಾಫ್ ಮಾಡೋದು ಅವ್ರಲ್ಲಿ ಜೋಶ್ ಒಂದೇನಿತ್ತಲ್ಲ, ಆ ಜೋಶ್ ನೋಡಿ ನನಗೆ ತುಂಬ ಇಷ್ಟ ಆಯ್ತು ಫಸ್ಟ್. ಆಮೇಲೆ ಇಮಿಡಿಯೇಟಾಗಿ ಸರ್ ಓಕೆ ಡೆಫಿನೆಟ್ ಮಾಡೋಣ ಸಿನಿಮಾನ ಅಂತ ಹೇಳಿ. ರಣವಿಕ್ರಮ ಸಿನಿಮಾದಲ್ಲಿ ಪುನೀತ್ ಅವರು ಖಾಕಿ ಹಾಕ್ತಾರಾ ಅಥವಾ ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ನೊಂದೇನೋ ಸ್ಟೋರಿ ಅಂತಾರೆ? ಖಾಕಿ ಹಾಕೋದು ನಾನು ಪೊಲೀಸ್ ಅಂತ ನಾನೇ ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ. ಸೊ ಸಿನಿಮಾ ರಿಲೀಸ್ ಆಗಲಿ ಅವರೇ ಹೇಳ್ತಾರೆ. ಸಿನಿಮಾದಲ್ಲಿ ಬೇಜಾನ್ ಗೆಟಪ್ಗಳಿದೆ, ಕೃಷ್ಣದೇವರಾಯನ್ ಗೆಟಪ್ ಹಾಕಿದ್ದೀನಿ, ಆಮೇಲೆ ಬಹದ್ದೂರ್ ಗಂಡು ಹುಲಿ ಹಾಲಿನ ಮೇವು ಗೆಟಪ್ ಹಾಕಿದ್ದೀನಿ. ಸೊ ಬೇರೆ ಬೇರೆ ಥರ ಗೆಟಪ್ಗಳಿದೆ ಸಿನಿಮಾದಲ್ಲಿ. ಎಲ್ರೂ ಇಷ್ಟಪಟ್ಟಿದೆ ಏನು ಅಂದರೆ ರಾಜನ ಗೆಟಪ್ ಹಾಕಿದ್ದಾರೆ ಪುನೀತ್ ಅವರಿಗೆ, ರಾಜ ಗಾಂಭೀರ್ಯದಲ್ಲಿ ತೋರಿಸ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ತಮಾಷೆ ಮಾಡಿದ್ರಲ್ಲ ಅಂತ ಅಭಿಮಾನಿಗಳಿಗೆ ಒಂಚೂರು ಬೇಜಾರು ಇದೆ. ಖಂಡಿತ ಇಲ್ಲ, ಅದು ನಾನು ಹಂಗೆ ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ಖಂಡಿತ ಯಾರಿಗೂ ಬೇಜಾರ, ಬಿಕಾಸ್ ನಾವು ಅಂಥದ್ದು ಇಂಥದ್ದು ಅಂತ ಪೋಟ್ರೇನೆ ಮಾಡಿಲ್ಲ. ಆ ಸಾಂಗು ಹೋಗೋ ಶೈಲಿನೇ, ಬಿಕಾಸ್ ಅಲ್ಲಿ ಏನಾಗುತ್ತೆ ಅಂದರೆ ಹೊಸ ಥೀಮ್ ಅಡಾಪ್ಟ್ ಮಾಡಿದ್ದೀವಿ. ಆಗಿನ ಕಾಲದಕ್ಕೆ ವೈಫೈ ನೆಟ್ವರ್ಕು ಮೊಬೈಲ್ ಎಲ್ಲ ಕೊಟ್ಟಿದ್ದೀವಿ. ಇಫ್ ಯು ಕೆನ್ ಸಿ ಪ್ಯಾಲೇಸ್ ಗಿಲೇಸ್ ಎಲ್ಲ ತೋರಿಸಿ ಕಿಂಗ್ ಇದೆಲ್ಲ ಹಾಕಿ ಅವ್ರ ಕೈಗೆ ಈ ಟ್ಯಾಬು ಮೊಬೈಲು ಎಲ್ಲ ಕೊಟ್ಟಿದ್ದೀವಿ, ವಿಚ್ ವಾಸ್ ನಾಟ್ ದೇರ್ ಅಟ್ ದಟ್ ಪೀರಿಯಡ್. ಅದಾದ ನಂತರ ಹೊಸ ಇದಕ್ಕೆ ಬಂದರೆ ಟೆಲಿಗ್ರಾಮ್ ಆಲ್ರೆಡಿ ಶಟ್ ಆಗೋಗಿದೆ, ಸರ್ವಿಸೇ ಇಲ್ಲ ಈಗ. ಸೊ ಅದು 2 ಡಿಫ್ರೆಂಟ್ ಶೇಡ್ ಇರಲಿ ಅಂದ್ಬಿಟ್ಟು ಆ ಕಾಲಕ್ಕೆ ಇದು ಈ ಕಾಲಕ್ಕೆ ಇದು ಆ ಥರ ಮಾಡಿರೋಂಥ ಇದು. ಅದು ನನಗಿದು ರೆಸ್ಪಾನ್ಸ್ ನೋಡಿ ಏನು ಬಂತು ಸರ್ ನಿಮಗೆ? ನನಗೆ ಸಾಂಗ್ ಮಾಡ್ಬೇಕಾದ್ರೆ ಥರ ಡಿಫ್ರೆಂಟ್ ಆಗಿದೆ, ನನಗೆ ಡಿಫ್ರೆಂಟ್ ಆಗಿದೆ. ಸೊ ನಾನು ಯಾವತ್ತು ಆ ಥರವಾದ ಒಂದು ಹಾಡು ಮಾಡಿರಲಿಲ್ಲ. ಸೊ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್. ಹಾಡನ್ನ ನನಗೆ ಸಾಕಷ್ಟು ಜನ ಆಚೆ ಹೇಳಿದವ್ರು ಏನಂದರೆ ಕೇಳಿದಾಗ ಅಷ್ಟು ಇಂಪ್ರೆಸ್ ಆಗಿಲ್ಲ, ಬಟ್ ನೋಡಿದಾಗ ತುಂಬ ಇಂಪ್ರೆಸ್ ಆಯಿತು. ವಿಜುವಲಿ ನೋಡ್ತಾ ಹಾಡು ಇಷ್ಟ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ರಣವಿಕ್ರಮ ಸಿನಿಮಾದಲ್ಲಿ ಒಂದು ಪವರ್ಫುಲ್ ಡೈಲಾಗ್ ಬರುತ್ತೆ ಅಂತ ಹೇಳಿದ್ರು ಪವನ್ ಅವರು, ಅದು ಹೇಳ್ಬೋದಾ? ಹೇಳ್ಬೋದು. ಈ ಊರಲ್ಲಿ ಪವರ್ ಕಿತ್ಕೊಂಡಿದ್ದೆ, ಇನ್ನು ಊರಿಗೆ ಪವರ್ ಬಂದಾಯ್ತು. ಪಟಾಕಿ ಹಚ್ಚೋ ಥರ ಇದೆ, ಜಾಕಿ ಡೈಲಾಗ್ ನೆನಪಾಗ್ತಾ ಇದೆ. ನಂತರ ನೆನಪಾಗ್ತಾ ಹೋಗುತ್ತೆ ಅಂದರೆ ನಾನು ಫಸ್ಟ್ ಟೈಮ್ ಒಂದು ಸಿನಿಮಾದಲ್ಲಿ ಒಂದು ಈ ಸೋ ಕಾಲ್ಡ್ ಮಾಸ್ ಡೈಲಾಗ್ ಅಂದರೆ ಒಂದು ಹೀರೋಯಿಸಮ್ ಕೈಂಡ್ ಆಫ್ ಡೈಲಾಗ್ಗಳು ಮಾತಾಡಿರೋದು. ಬಟ್ ಬಹುಶಃ ಪವನ್ ಒಡೆಯರ್ ಅವ್ರಿಗೆ ಅದಿತ್ತಂತ, ನಿಮ್ಮ ಕೈಲಿ ಇದನ್ನೆಲ್ಲ ಹೇಳಿಸ್ಬೇಕು ಅಂತ ನನಗೆ ಇಷ್ಟ ಆಯಿತು. ಎಲ್ಲ ಯಂಗ್ ಡೈರೆಕ್ಟರ್ಸ್ಗೆ ಅವ್ರ ಜೊತೆ ವರ್ಕ್ ಮಾಡುವಂಥ ಒಂದು ಹೊಸ ಇದೇನೇನೆ ಪುನೀತ್ ಅವರ ಈ ನೆಕ್ಸ್ಟ್ ಸಿನಿಮಾಗಳಿರ್ಬೋದು, ರಣವಿಕ್ರಮ ಸಿನಿಮಾ ನಿರ್ದೇಶಕರಿರ್ಬೋದು, ಈ ಒಂದು ಹೊಸ ಡೆವಲಪ್ಮೆಂಟ್ ಹೇಗೆ? ನಾನು ಇನ್ನು ಹೆಂಗ ಕಾಣಿಸ್ತಿದ್ದೀನಿಲ್ಲ, ಅದಕ್ಕೆ ವೈ ನಾಟ್ ಸ್ಮಾರ್ಟ್
ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಒಂದು ಕಾನ್ಫಿಡೆನ್ಸು. ಎಲ್ಲೋ ಸ್ವಲ್ಪ ಬಿಳಿ ದಾಡಿ ಇರ್ಬೋದು ಆಮೇಲೆ ಇಲ್ಲ ಸರ್ ಅದು ಟ್ರೆಂಡ್ ಈಗ ಆ ಥರ ಇರೋದ್ರಿಂದ ಯಾಕೆ ಹೆಂಗ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೋದು ಅಂತ. ಆ್ಯಕ್ಚುಲಿ ಅದಲ್ಲ, ಪ್ರತಿಯೊಬ್ಬರು ಬಂದು ಹೇಳಿದಾಗ ಟ್ರ್ಯಾಕ್ಗಳು ತುಂಬ ಇಂಪ್ರೆಸ್ ಆಯಿತು. ಏನೋ ಒಂದು ಹೊಸ್ತರವಾದ ರೀತಿಯಲ್ಲಿ ತೋರಿಸ್ಬೇಕು, ಹೊಸ್ತರವಾದ ರೀತಿಯಾದ ಕಥೆಗಳು ಹೇಳಬೇಕು ಅನ್ನೋ ಒಂದು ಮೈಂಡಲ್ಲಿ ಇರೋದ್ರಿಂದ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇವ್ರು ಮಾಡಿದ ಸಿನಿಮಾನೇ, ಎಷ್ಟು ಮಾಡಿದ ಸಿನಿಮಾನೇ ಗೂಗ್ಲಿನೇ ನೋಡಿದ್ರಾಗ ಅದೊಂದು ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಥರ ಹೋಗಲ್ಲ. ಸೊ ತುಂಬ ಡಿಫ್ರೆಂಟಾಗಿ ಹೋಗುತ್ತೆ. ಸೊ ಆ ರೀತಿ ಇರಬೇಕಾದ್ರೆ ಇವ್ರು ಯೋಚನೆ ಮಾಡೋ ರೀತಿಯೇ ಬೇರೆ. ಅದೇ ರೀತಿ ಇನ್ನೂ ಬೇರೆ ಬೇರೆ ಡೈರೆಕ್ಟರ್ಗಳು ಯಾರ ಜೊತೆ ಮಾಡ್ತಾ ಇದ್ದೀನಿ ಈಗ, ಸಂತೋಷ್ ಇರ್ಬೋದು, ಇವ್ರು ಇರ್ಬೋದು, ಇನ್ನು ಮುಂದೆ ಮಾಡೋವಂಥ ಡೈರೆಕ್ಟರ್ಗಳು ಅವ್ರಿಗೇನೋ ಒಂದು ಹೊಸ ವಿಷನ್ ಇದೆ ಈ ಥರ ತೋರಿಸ್ಬೇಕು ಅಂತ. ಸೊ ವೈ ನಾಟ್. ಓಕೆ, ಸೊ ಇನ್ನು 2 ದಿನ ಬಾಕಿ ಇದೆ. ಪುನೀತ್ ಅವ್ರಿಗೆ ಟೆನ್ಷನ್ ಇದೆಯಾ? ಸಿಕ್ಕಾಬಟ್ಟೆ ಟೆನ್ಷನ್ ಇದೆ, ತುಂಬ ಟೆನ್ಷನ್ ಇದೆ. ನಾನು ಹೇಳ್ತಾ ಇದ್ದೀನಿ ಸರ್, ಕೂಲ್ ಆಗಿರಿ ಸರ್, ನೋ ಪ್ರಾಬ್ಲಮ್. ಅವರು ಸಾರ್ ಹೇಳ್ತಾ ಇರ್ತಾರೆ, ಪವನ್ ಹೇಳ್ತಾ ಇರ್ತಾರೆ, ಬಟ್ ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಇದೆ. ಯಾಕೆ? ಇಲ್ಲ, ಅದು ಪ್ರತಿ ಒಂದು ಸಿನಿಮಾ ರಿಲೀಸ್ ಆದಾಗಲೂ ಈ ಟೆನ್ಷನ್ ಇದ್ದೇ ಇರುತ್ತೆ. ಅಂದರೆ ಸಿನಿಮಾ ಶುರು ಆದಾಗ ಒಂದು ಕಡೆ ಈ ಸಿನಿಮಾ ಮಾಡೋಕೆ ಹೊರಟಿದ್ದೀವಿ ಅನಿಸುತ್ತೆ. ಸಿನಿಮಾ ನಡೀತಿರ್ಬೇಕಾದ್ರೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಎಷ್ಟು ಕಷ್ಟ ಬಿದ್ದರೂ ಪರವಾಗಿಲ್ಲ, ಅಲ್ಲಿ ಕಷ್ಟದ ಜೊತೆಗೆ ಅಷ್ಟೇ ಸುಖ ಇರುತ್ತೆ ಅಲ್ಲಿ. ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಜೊತೆಗೆ ಇಡೀ ಟ್ರೂಪ್ ಒಂದೇನಿರುತ್ತೆ ಎಲ್ಲ ಫ್ರೆಂಡ್ಸ್ ಆಗಿಬಿಡ್ತೀವಿ, ಈಗಲೂ ಫ್ರೆಂಡ್ಸ್ ಆಗೇ ಇರ್ತೀವಿ. ಸೊ ತುಂಬ ಖುಷಿಯಾಗಿರುತ್ತೆ ಅಲ್ಲಿ. ಮುಗಿದಾದ್ಮೇಲೆ ಡಬ್ಬಿಂಗ್ ಮಾಡ್ತಿರ್ಬೇಕು ಒಂಥರ ಟೆನ್ಷನ್, ಹೆಂಗೆ ಮಾಡಿದೀವೋ, ಇದು ಬೇರೆ ಬೇಕಾ, ಈಗ ಇದು ಬೇರೆ ಶುರು ಮಾಡಿದ್ದೀವಿ. ಬಟ್ ಎಲ್ಲ ಮುಗಿದಾದ್ಮೇಲೆ ಟೆನ್ಷನ್ ಶುರು ಆಗುತ್ತೆ. ಜನ ಹೆಂಗೆ ತೊಗೊತಾರೆ ಆ ಟೆನ್ಷನ್ ಯಾವಾಗಲೂ ಇದ್ದೇ ಇರುತ್ತೆ.